ಶುಭೋದಯ. ನನ್ನ ಹೆಸರು ಸ್ಪಂದನ. ನಾನು ಅಮೃತ ಭಾರತಿ ವಿದ್ಯಾ ಕೇಂದ್ರ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಕನ್ನಡ ವರ್ಣಮಾಲೆಯ ಬಗ್ಗೆ ಮಾಹಿತಿ ನೀಡುತ್ತೇನೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳಿವೆ: ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು. ನನ್ನ ಗೆಳತಿಯಾದ ದಿಶಾ ಸ್ವರಗಳ ಬಗ್ಗೆ ಮಾಹಿತಿ ನೀಡುತ್ತಾಳೆ. ನನ್ನ ಹೆಸರು ದಿಶಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ವರಗಳೆಂದರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತಾರೆ. ಸ್ವರಗಳಲ್ಲಿ 13 ಅಕ್ಷರಗಳಿವೆ. ಆ ಇಂದ ಅವರೆಗಿನ ಅಕ್ಷರಗಳು ಸ್ವರಗಳು. ಸ್ವರಗಳಲ್ಲಿ 3 ವಿಧಗಳು: ಸ್ವರ, ದೀರ್ಘ ಸ್ವರ, ಮೃದ ಸ್ವರ. ನನ್ನ ಗೆಳೆಯನಾದ ಬತಿನ ರಿತೀಶನು ವ್ಯಂಜನಗಳ ಬಗ್ಗೆ ಮಾಹಿತಿ ನೀಡುತ್ತಾನೆ. ನನ್ನ ಹೆಸರು ಬತಿನ ರಿತೀಶ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವ್ಯಂಜನಗಳು: ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯುತ್ತಾರೆ. ವ್ಯಂಜನಗಳಲ್ಲಿ 2 ವಿಧ: ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ನನ್ನ ಗೆಳೆಯನಾದ ಇಷ್ಟಾರ್ಥನು ಯೋಗವಾಹಕಗಳ ಬಗ್ಗೆ ಮಾಹಿತಿ ನೀಡುತ್ತಾನೆ. ನನ್ನ ಹೆಸರು ಇಷ್ಟಾರ್ಥ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ವತಂತ್ರವಾದ ಉಚ್ಚಾರವಿಲ್ಲದ ಸ್ವರದ ಮುಂದೆ ಸ್ವರ ಬಂದಾಗ ಮಾತ್ರ ಉಚ್ಚಾರವಾಗುವ ಅಕ್ಷರಗಳನ್ನು ಯೋಗವಾಹಕಗಳು ಎನ್ನುವರು. ಯೋಗವಾಹಕಗಳಲ್ಲಿ 2 ವಿಧ: ಅನುಸ್ವರ, ವಿಸರ್ಗ.